2017ರಿಂದ 2025 ಏನಾಗಿದೆ ಎಲ್ಲವನ್ನೂ ಕೂಡ ಹಿಂದೆ ನಾವು ನಿಮಗೆ ಹೇಳಿದ್ವಿ. ಆದರೆ ಮೊನ್ನೆ ನಮ್ಮ ಪಕ್ಷದಲ್ಲಿ ಏನು ಅಂದರೆ ಒಬ್ಬ ದೊಡ್ಡ ಮುಖಂಡರು ಮುತಾಲಿಕ್ ಅವ್ರನ್ನ ದಾರಿ ತಪ್ಪಿಸಿ ಕಳಿಸಿದ್ರು. ನಾವು ಬ್ರೀಫ್ ಮಾಡಿದ್ದೀವಿ ಏನಾಗಿದೆ. ಆದರೆ ಇಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಹೆಸರು ಹೇಳಕ್ಕೂ ನಾನು ಇಷ್ಟಪಡಲ್ಲ. ಅಂದರೆ ನಮ್ಮ ಪಕ್ಷಕ್ಕೋಲ್ಲ, ನಮ್ಮ ಪಕ್ಷದ ಚೀಟಿ ನೋಡಿದಿಲ್ಲ, ನಾವು ವಿರೋಧನೆ ಮಾಡೋದು ಯಾವಾಗ. ಆ ವ್ಯಕ್ತಿ ನಮ್ಮ ಬಗ್ಗೆ ತೇಜವಾದೆ ಮಾಡೋದಕ್ಕೆ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. ಆ ಪ್ರೆಸ್ ಮೀಟಲ್ಲಿ ಮುತಾಲಿಕ್ ಸಾಹೇಬರು ಕೂತಿರೋದು ಅಷ್ಟೇ. ಆದರೆ ಇಲ್ಲಿ ಏನೇನಾಗಿದೆ ಅಂತ ಗೊತ್ತಿಲ್ಲ. ಆಮೇಲೆ ಎಲ್ಲ ಬ್ರೀಫ್ ಮಾಡಿದ್ವಿ, ಅದನ್ನು ಆಮೇಲೆ ಸಪ್ರೇಟಾಗಿ ಹೇಳೋದು. ಆದರೆ ಈ ವ್ಯಕ್ತಿ ನಮ್ಮ ಪಾರ್ಟಿಗೆ ಸಂಬಂಧ ಇಲ್ಲ, ಯಾವತ್ತೂ ನನಗೆ ಚೀಟಿ ಹಿಡಿದಿಲ್ಲ. ಆದ್ದರಿಂದ ತೇಜವಾದ ಕೆಲಸ ಮಾಡೋದು ಬಿಡಬೇಕು. ನಾನು ಅಲ್ಲಿ ಸ್ವಲ್ಪ ಸೌಮ್ಯವಾದಿ, ಆದ್ದರಿಂದ ಮನಸ್ಸಿಗೆ ಬಂದಾಗ ಮಾತಾಡ್ತಾರೆ, ನಾನು ಅದನ್ನು ನೆಗ್ಲೆಕ್ಟ್ ಮಾಡ್ತೀನಿ. ಮತ್ತೊಂದು, ನನಗೆ ಯಾರು 2018 ಮತ್ತು 23ರಲ್ಲಿ ನಮ್ಮ ಸ್ವಪಕ್ಷೀಯರು ಯಾರು ನನಗೆ ಸೋಲ್ಸೋದಕ್ಕೆ ತಮ್ಮೆಲ್ಲರೂ ಓಪನ್ ಸೀಕ್ರೆಟ್, ತುಮಕೂರು ನಗರದಲ್ಲಿ ನನ್ನ ಸೋಲ್ಸೋಕ್ಕೆ ಯಾರು ಪ್ರಯತ್ನ ಪಟ್ಟರು ಸ್ವಪಕ್ಷೀಯರು ಎಲ್ಲರಿಗೂ ಕೂಡ ಗೊತ್ತು. ಅವರೆಲ್ಲರೂ ಕೂಡ ಇದರಿಂದ ನನ್ನನ್ನು ತೇಜವಾದ ಮಾಡಬೇಕು. ಅವ್ರದ್ದೆಲ್ಲ ಟಾರ್ಗೆಟ್ 2028 ಆಗುತ್ತೋ 29 ಆಗುತ್ತೋ ಎಲೆಕ್ಷನ್ ಗೊತ್ತಿಲ್ಲ, ಅದು ಟಾರ್ಗೆಟ್ ಇದು. ನಮಗೆ ಗೊತ್ತಿರಲಿ, 2017ರಲ್ಲಿ ಸ್ಮಾರ್ಟ್ ಸಿಟಿನಲ್ಲಿ ಒಂದು ಇನ್ ಪ್ರಿನ್ಸಿಪಲ್ ಇದು ಮಾಡಿದ್ರು, ಏನೋ ಒಂದು PPP ಪ್ರಾಜೆಕ್ಟಲ್ಲಿ ಅದನ್ನು ಮಾಡಬೇಕು ಅಂತ. ಅವಾಗ ಇದು ಸಿದ್ದರಾಮಯ್ಯ ಗೌರ್ಮೆಂಟು ಇತ್ತು ಬಿಡಿ, ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ಸ್ಟೇಜಲ್ಲಿ ಇತ್ತು. 2017 ಡಿಸ್ಪ್ಯೂಟಲ್ಲಿ ಇತ್ತು, ತಮ್ಗೆ ಗೊತ್ತಿರಲಿ, ಅದು APMC ವರ್ಸಸ್ ಕಾರ್ಪೊರೇಷನ್. ಅದನ್ನು ಪರಮೇಶ್ವರ್ ಸಾಹೇಬರು 2018 DCM ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಲು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಅದನಂತರ ನಮ್ಮ ಸರ್ಕಾರದಲ್ಲೂ ಕೂಡ ಮಾಧುಸ್ವಾಮಿಯವರು ಮತ್ತು ಇದೆಲ್ಲ ಸಾಲ್ವ್ ಮಾಡಿ ಟೆಂಡ್ರಿಗೆ ಹೋಯ್ತವ. ಟೆಂಡ್ರಿಗೆ ಹೋದಾಗ 3 ಸಲಿನೂ ಕೂಡ ಯಾರು ಸಿಂಗಲ್ ಟೆಂಡರ್ ಆಗಿ ಟೆಂಡರ್ ಅಪ್ರೂವ್ ಆಯಿತು. ಆಮೇಲೆ ಜನ ಇಲ್ಲ, ಇದು ಸರ್ಕಾರಿ ಮಾರ್ಕೆಟ್ ಆಗಿ ಉಳಿಬೇಕು, ಒಂದು ಬ್ರೀತಿಂಗ್ ಸ್ಪೇಸ್ ಬೇಕು ತುಮಕೂರಿನಲ್ಲಿ, ಎಲ್ಲ ನಾವು ಶಿರಾಗೇಟ್ಗೆ ಹೋಗಿ ನಡ್ಕೊಂಡು ಹೋಗಲ್ಲ, ಹೋಲ್ಸೇಲ್ ಮಾರ್ಕೆಟ್ಗೆ ಅನ್ನೋ ದೃಷ್ಟಿನಲ್ಲಿ ವಿರೋಧ ಬಂದಾಗ ಅದನ್ನು ಅವತ್ತೇ ನಿಲ್ಲಿಸಿದ್ದೀವಿ. ನಾನು ಇದು ಸರ್ಕಾರದ ಪ್ರೊಸೀಜರ್ ಇದೆ, ಯಾವುದೇ ಒಂದು ಟೆಂಡ್ರು ಮತ್ತೊಂದು ಮಾಡ್ಬೇಕಾದ್ರೆ ನಾನು ನನ್ನ ಲೆಟ್ರ್ ಕೊಟ್ಟು ಮಾಡಿಸಿದ್ದೀನಿ, ಅವತ್ತು ನಿಲ್ಲಿಸಿದ್ದೀವಿ. ಅದು ಪತ್ರಿಕೆ, ನಿಮ್ಮ ಪತ್ರಿಕೆಗಳಲ್ಲೇ ಬಂದಿದ್ದಾರೆ. ಅವತ್ತು ರಾಕೇಶ್ ಸಿಂಗ್ ಅವರು ನಮ್ಮ ಸೆಕ್ರೆಟರಿ ಇನ್ಚಾರ್ಜ್ ಇದ್ದಿದ್ದು, ಸ್ಮಾರ್ಟ್ ಸಿಟಿಯ ಇನ್ಚಾರ್ಜ್ ಇದ್ದವರು, ಅವತ್ತು ಹೇಳಿ ನಿಲ್ಲಿಸಿದ್ವಿ. ಆದರೆ ಅದು ಆರ್ಡ್ರು ಪರವಾಗಿ ಮಾಡೋದ್ರಿಂದ ಅವ್ನು ಕೋರ್ಟ್ಗೆ ಹೋಗಿ ನಮ್ಮ ಸರ್ಕಾರ ಬಿದ್ದೋದ್ಮೇಲೆ ಈ ಸರ್ಕಾರ ಬಂದ ಮೇಲೆ ಅದನ್ನು ಆ್ಯಕ್ಟಿವ್ ಮಾಡ್ಕೊಂಡ್ಬಂದರು. ತದನಂತರ ಕೂಡ ಸುರೇಶ್ ಗೌಡರ ನೇತೃತ್ವದಲ್ಲಿ ನಾವು ಕೂಡ ಎಲ್ಲರೂ ಕೂಡ ಹಿಂದೂ ಪರ ಸಂಘಟನೆಗಳು ಮತ್ತು ಲೋಕಲಲ್ಲಿರುವಂಥ ವ್ಯಾಪಾರಸ್ಥರು ಏನು ಮುಂಚೆ ಮಾರ್ಕೆಟಲ್ಲಿ ಶಿಫ್ಟ್ ಆಯಿತು, ತಮಗೆ ಗೊತ್ತಿರಲಿ, ಅಲ್ಲಿರುವಂಥ ವಾಸಣ್ಣವರೆಲ್ಲ ಅವತ್ತು ವಿರೋಧ ಮಾಡಿದ್ರು. ಅಲ್ಲಿ ಹೋಲ್ಸೇಲ್ ಮಾರ್ಕೆಟ್ಗೆ ಹೋಗಿ ಇದೊಂದು ಲೋಕಲಲ್ಲಿ ಮಾರ್ಕೆಟ್ ಇರಬೇಕು ಅಂತ ಹೇಳಿದ್ರು. ಆದರೆ APMCನವ್ರು ಬಿಡಲಿಲ್ಲ. ಅವತ್ತು ನಾವಿಲ್ಲೇನೋ ಕೋಲ್ಡ್ ಸ್ಟೋರೇಜ್ ಮಾಡ್ತೀವಿ ಮತ್ತೊಂದು ಅಂತೇಳಿ ಅದನ್ನು ಸಬಬ್ ಕೊಟ್ಟು ಅದನ್ನು ಬಿಡಲಿಲ್ಲ, ಬಾಳ್ ಬಿದ್ದಿತ್ತು. ಅಲ್ಲಿ ಒಂದು ದೇವಸ್ಥಾನ ಇತ್ತು, ತಮಗೆ ಗೊತ್ತಿರಲಿ. ಸೊ ಅದನ್ನು ಶಿಫ್ಟ್ ಆಗೋದನ್ನ ಎಲ್ಲರೂ ಕೂಡ ವಿರೋಧ ಮಾಡಿದ್ರು. ಲೋಕಲ್ ಮಾರ್ಕೆಟ್ ಇರಬೇಕು, ಈ ನೀವು ಸ್ಮಾರ್ಟ್ ಸಿಟಿಲಿ ಏನು PPP ಮಾಡಲಿದ್ರೆ ಇದು ಮಾಡಬೇಡಿ ಅಂತ ಹೇಳಿದಾಗ ನಾವೇನೇ 2 ವರ್ಷ ಅದನ್ನು ಮಾಡೋಕ್ಕೆ ಬಿಟ್ಟಿಲ್ಲ ಅಂದರೆ ಅದನ್ನು ತೆಗೆದ್ವಿ. ಆದರೆ ಆರ್ಡರ್ ಇಶ್ಯೂ ಮಾಡಿದ್ರು, ಆರ್ಡರ್ ವ್ಯಾಲ್ಯೂ ಇರ್ತದಲ್ಲ, ಅವ್ನು ಕೋರ್ಟ್ಗೆ ಹೋದ. ಸರ್ಕಾರ ಚೇಂಜ್ ಆದಮೇಲೆ ಅದು ಮಾಡೋಕ್ಕೋರು ತಿರ್ಗಾ ಎಲ್ಲರೂ ಕೂಡ ವಿರೋಧ ಮಾಡಿ ಅವ್ರಿಗೂ ಕೂಡ ಅರ್ಥ ಆಯ್ತಿದ್ದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ ಅದರಿಂದ ಅಂತೇಳಿ ನಿಲ್ಲಿಸಿದ್ದಾರೆ. ಈ ಮನುಷ್ಯನು ಕೂಡ ಬಂದಿದ್ರು ಅವಾಗ ಸ್ಟ್ರೈಕಲ್ಲಿ. ಮತ್ತು ಎಲ್ಲ ಗೊತ್ತಿದೆ ವಿಚಾರ. ಈ ಏಕಾಏಕಿ ಬರೋದಕ್ಕೆ ಇದು ಗಣೇಶನ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದಲ್ಲ, ವೈಯಕ್ತಿಕ ವಿಚಾರ. 2028ರ ಚುನಾವಣೆ ಕ್ಯಾಂಡಿಡೇಟ್ ಬಗ್ಗೆ ಇದು. ಒಬ್ಬರು ನನ್ನನ್ನು ಇಳಿಸ್ಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಒಬ್ಬರು, ಇನ್ನೊಂದೆರಡು ಜನ ಅವ್ರು ಆಗಬೇಕು ಅಂತವ್ರು, ಅವರೆಲ್ಲ ಇವ್ರನ್ನ ಮುಂದೆ ಇಟ್ಕೊಂಡು ಇದು ಮಾಡೋಂಥದ್ದು. ಮುಂದಿನ ದಿವಸ ನಾವು ಉತ್ತರ ಕೊಡ್ತೀವಿ. ಆದರೆ ನಾನು 3rd ಕ್ಲಾಸ್ ರಾಜಕಾರಣ ಮಾಡಲ್ಲ, ಬೇಕು ಇಲ್ಲ ನಮಗೆ. ಅದು ನನಗೆ ಒಂದೊಂದ್ಸಲಿ ಈ ರೀತಿ ಕೆಲಸಕ್ಕಾದವರೆಲ್ಲ ಸ್ಟೇಟ್ಮೆಂಟ್ ಕೊಡೋದು ನನಗೆ ಒಂದೊಂದ್ಸಲಿ ಅನುಭವಿಸ್ಬೇಕಾಗ್ತದೆ. ಅದನ್ನು ಪ್ರಜಾಪ್ರಭುತ್ವ. ಆದರೆ ಏನೂ ಇಲ್ಲ, ಏನೂ ಇರ್ತಾ ಇಲ್ಲ ಅನ್ನಂಗೆ ಈ ರೀತಿ ಆಪಾದನೆ ಮಾಡೋದು ಖಂಡಿತವಾಗಿ ನಾನು ಖಂಡಿಸ್ತೇನೆ. ಮತ್ತು ಈ MLA ಕ್ಯಾಂಡಿಡೇಟ್ಗಳು ಆಗಬೇಕು ಅಂತಿರೋರಿಗೆ ನಾನೊಂದು ಕಿವಿ ಮಾತು. 2018ರಲ್ಲೂ ನಮ್ಗೆ ವಿರೋಧ ಮಾಡಿದ್ರು. 2023ರಲ್ಲಿ ಪದಾಧಿಕಾರಿಗಳಾಗಿ ಮೇಲೆ ನಮ್ಮ ಜೊತೆ ಇರೋರು ಉಲ್ಟಾ ಮಾಡಿದ್ರು. ನನಗೆ ಸುಮ್ಮನಿದ್ದೆ, ನಾವ್ಯಾವುದು ಸಸ್ಪೆನ್ಷನ್ ನೋಟಿಸ್ ಕೊಟ್ಟಿಲ್ಲ, ಕೇಳಿದ್ದೀವಿ ಯಾಕೆ ಹಿಂಗೆಲ್ಲ ಮಾಡ್ತೀರಾ ಅಂತ. ಆದರೆ ಒಂದು ರಾಜಮಾರ್ಗ ಅಂತ ಇರ್ತದೆ, ರಾಜಕೀಯದಲ್ಲಿ ಏನಾರು ಆಗಬೇಕಾದ್ರೆ ಒಂದು ರಾಜಮಾರ್ಗ ಅಂತ ಇರ್ತದೆ. ರಾಜಮಾರ್ಗದಲ್ಲಿ ಹೋಗಿ ಏನು ಬೇಕಾದ್ರೂ ಆಗಲಿ, ಇದೇನು ಯಾರು ತಾತೂನ ಆಸ್ತಿ ಅಲ್ಲ. ನಾನೇನು MLA ಆಗ್ತೀನಿ ಅಂತ ನನಗೆ ಗೊತ್ತೂ ಇರಲಿಲ್ಲ. 2013ರಲ್ಲಿ ನಿಂತ್ಕೊಂಡೆ, ಸೋತೆ. 2018ರಲ್ಲಿ ಪಾರ್ಟಿ ಕೊಟ್ಟರು, ಹತ್ರದಲ್ಲಿ ಸೋತಿದ್ವಿ ಅಂತ ಅವತ್ತು ತುಂಬ ವಿರೋಧ ಇತ್ತು. ನಮಗೆ ಪ್ರತಿ ಸಲ ವಿರೋಧ ಆಗ್ತಿರೋದು ಸ್ವಪಕ್ಷೀಯರಿಂದನೇ ನನಗೆ ಮೆಜಾರಿಟಿ ವಿರೋಧನೂ ಕೂಡ ಜನ ಆಶೀರ್ವಾದ ಮಾಡ್ತಾರೆ. ಆದ್ದರಿಂದ ಕೆಲವರು ಯಾರು ಅರ್ಜೆಂಟು ಬಟ್ಟೆ ಹೊಲಿಸ್ಕೊಂಡು MLA ಆಗಬೇಕು ಅಂತಾರೋ ಕನಸು ಎಲ್ಲರಿಗೂ ಇಟ್ಕೊಳ್ಳಿ, ಎಲ್ಲರಿಗೂ ಒಂದು ಮಾರ್ಗ ಇರ್ತದೆ. ಇದು ಯಾವುದೇ ನಾನೇನು ಫೆವಿಕಾಲ್ ಹಾಕೊಂಡು ನಂದೇ ಆಸ್ತಿ ನಂದೇ ಇದು ಅಂತಲೇ ಇದು ಯಾವುದೇ ಪಾರ್ಟಿ ಆ ಟೈಮಲ್ಲಿ ಏನು ಡಿಸಿಷನ್ ಅಂತ ತೊಗೊಳ್ಬೇಕು. ನಾನು ಕೆಲಸ ಚೆನ್ನಾಗಿ ಮಾಡಿದರೆ ಅದಿರೋ ಇನ್ನೂ ಇರೋದು 3 ವರ್ಷ. ಒಂದೇ ಎಲೆಕ್ಷನ್ ಬಂದರೆ ಇನ್ನೂ 4 ವರ್ಷ ಚಿಲ್ಲರೆ ಆಗ್ಬೋದು. ಆದರೆ ಈ ರೀತಿ ಮಾಡೋದು ಸರಿಯಿಲ್ಲ.
ಇವ್ ಬರೇ ಫೇಸ್ ಅಷ್ಟೇ. ಇದು ಪಿತೂರಿ ಇರೋದು ನಾನು ಹೇಳೋದ್ನಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂದೆ ಕೂಡ ನಾವು ಫೇಸ್ ಮಾಡ್ತೀವಿ. ಈಗ 1 ಕೋಟಿಗೇನೋ ವಿಶಾಲವಾಗೈತೆ ಪ್ರಪಂಚ. ಆ ರೀತಿ ಏನಾರು ಇದ್ರೆ ನಾನು ನೈತಿಕತೆ ಕೊಟ್ಟು ರಾಜೀನಾಮೆ ಕೊಟ್ಟು ಆ ಥರ ಯಾವುದು ನನಗೆ ಇಷ್ಟು ಇಲ್ಲ. ನಾವು ಅರ್ಥ ಮಾಡ್ಕೋಬೇಕು. ರಾಜಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ. ಈ ರೀತಿ ಆರೋಪ ಮಾಡೋರು ಅವ್ರು ಮಾಡಿದಾರಲ್ಲ, ಅವ್ರ ಹಿನ್ನೆಲೆ ಏನು ಅಂತ ದಯವಿಟ್ಟು ನನ್ನನ್ನು ಕೇಳೋ 100 ಪ್ರಶ್ನೆ ಅವ್ರು ಕೇಳಿದ್ರೆ ನಿಮಗೆ ಸೀರಿಯಲ್ ಮಾಡ್ಬೋದು. ಒಂದು 5 ವರ್ಷದ ಸೀರಿಯಲ್ ಏನೆಲ್ಲ ಅವ್ರದ್ದು ದಿನನಿತ್ಯ ನಾನು ನಿಮ್ಮನ್ನೇ ಕೇಳ್ತೀನಿ. ಅವ್ರ ಹಿನ್ನೆಲೆ ಏನೋ ನಿಮಗೆ ಗೊತ್ತು, ಏನು ಮಾಡ್ತಾ ಇದ್ದೆ ದಿನನಿತ್ಯ ಅವ್ರು ಸೀರಿಯಲ್ ಮಾಡ್ಬೋದು. ದಯವಿಟ್ಟು ನನಗೆ ಕೇಳೋ ಪ್ರಶ್ನೆ 1000 ಪ್ರಶ್ನೆ ಅವ್ರುಗಳು ಕೇಳಿ. ಅವ್ರ ಡೈಲಿ ಉದ್ಯೋಗ ಏನು, ಅವ್ರ ಬ್ಯಾಕ್ಗ್ರೌಂಡ್ ಏನು, ದಯವಿಟ್ಟು. ನಾನು ಮುತಾಲಿಕ್ ಸಾಹೇಬ್ರನ್ನ ಹೊರತುಪಡಿಸಿ ಹೇಳ್ತಾ ಇದ್ದೀನಿ. ಮುತಾಲಿಕ್ ಸಾಹೇಬರು ಸೀನಿಯರ್ ಲೀಡ್ರು. ಅವ್ರ ಗಮನಕ್ಕೆ ಏನೋ ತಂದಾಗ ಕೂತ್ಕೊಂಡವ್ರು ಅವ್ರ ವಿಚಾರ ಗೊತ್ತಿತ್ತೋ ಗೊತ್ತಿಲ್ಲ ಅವ್ರಿಗೂ ಕೂಡ ನಾವು ಬ್ರೀಫ್ ಮಾಡಿದ್ದೀವಿ. ಆದರೆ ಈ ವ್ಯಕ್ತಿಗಳದ್ದು ನೀವು ಸೀರಿಯಲ್ ಮಾಡ್ಬೋದು. ದಿನನಿತ್ಯ ಏನು ಯಾರನ್ನ ನಾವೇನು ಪಪ್ಪು ಕೇಳ್ಕೊಳ್ಳಲ್ಲ. ಈ ಜೊತೆಗೆ ಈಗ ಯಾವುದೋ ಒಂದು ಗಣೇಶನ ದೇವಸ್ಥಾನ, ಅದು BJP ಪಕ್ಷದಲ್ಲ, ಅದು ಇಡೀ ಹಿಂದೂ ಸಮಾಜದ ಬಂದಾಗ ಎಲ್ಲರೂ ಬರ್ತಾರೆ, ಎಲ್ಲರೂ ಇರ್ತಾರೆ. ಅಲ್ಲೇ ನಾವು ಏನು ನಮ್ಮ ಶಿಷ್ಯರು ಬರಬೇಕು, ನಮ್ಮ ಕುಟುಂಬ ಬರಬೇಕು ಅಂತಿಲ್ಲ, ಎಲ್ಲ ಕಡೆನೂ ಇರ್ತೀವಿ ಪೂರ್ತಿ. ಅದರಲ್ಲೇ ನಾವು ಅಕ್ಕಪಕ್ಕ ಇಟ್ಕೊಂಡು ಅವನೇ ನಮ್ಮ ಪಾರ್ಟಿ ಕಾರ್ಯಕರ್ತ ಅಲ್ಲ, ಮತ್ತು ಯಾವತ್ತೇ ನಮ್ಮ ಚೀಟಿ ನೋಡಿದಿಲ್ಲ. ಇನ್ನು ಮುಂದಕ್ಕೆ ಹೋಗ್ಬೇಕು ಅಂದರೆ JDS ಮಾಡಿದ್ರಲ್ಲ, ಅವರು ಏನು ಹಿಂದೆ ಮುಂದೆ ಓಡಾಡ್ತಿದ್ರಲ್ಲ ಪೂರ್ತಿ. ಮೊನ್ನೆ 23 ಎಲೆಕ್ಷನ್ ಎಷ್ಟು ಒಂದು ಎಲ್ಲರೂ ಇರ್ತದ ಮಾಡಿದ್ದಾರೆ ಸರ್. ನಮ್ಮ ಊರೆಲ್ಲ ಹೋಗಿ ಮಾಡಿ ನಾನು ಅಸೆಂಬ್ಲಿಲಿ ಇದ್ದಿದ್ದರಿಂದ ದಿವಸಗಳೇ ಗೊತ್ತಲ್ಲ, 9 ಗಂಟೆ ಶುರು ಆಗ 9ರಿಂದ ರಾತ್ರಿ 10:30 11. ನಮಗೂ ಅವಕಾಶ ಬೇಕಲ್ಲ ಅದು ಮಾತಾಡೋಕ್ಕೆ. ಅದರಿಂದ 3 ದಿವಸ ಕಾದಿದ್ದಕ್ಕೆ ನಮಗೂ ಸಿಕ್ತು. ಏನೋ ತುಮಕೂರು ಬಗ್ಗೆ ಒಂದು ಅದೊಂದು ಕೂಡ ಹೈಲೈಟ್ ಮಾಡೋಕೆ ಒಂದು 5 ನಿಮಿಷ ನಮಗೂ ಸಮಯ ಕೊಟ್ಟವ್ರು. ಒಂದು 2 ಸಲ ಸಿಕ್ತು.